ಇನ್ನೇನೋ ಬೈ ಪ್ರಾಡಕ್ಟ್ಸ್ ಮಾಡಬೇಕು. ಪೌಡ್ರ್ ಆಯ್ತಲ್ಲ, ಇದನ್ನೆಲ್ಲ ಮಾಡಬೇಕಾಗ್ತದೆ. ಸೊ ಮಾರುಕಟ್ಟೆ ಬಹಳ ಮುಖ್ಯ. ಆಮೇಲೆ ಈ ಹಾಲು ಉತ್ಪಾದನೆ ಮಾಡ್ತಾರಲ್ಲ, ಈ ಹಾಲು ಉತ್ಪಾದನೆ ಮಾಡೋರು ಎಲ್ಲ ಹಾಲನ್ನೆಲ್ಲ ಮಾರ್ಬಿಡಿ ಇದಕ್ಕೆ ಸೊಸೈಟಿಗಳಿಗೆ ಅಂತಲ್ಲ ಅದರ ಅರ್ಥ. ಈಗ ಮಿಲ್ಕ್ ಸೊಸೈಟಿಗಳು ಮಾಡಿರೋದು, ಮಿಲ್ಕ್ ಯೂನಿಯನ್ಗಳು ಮಾಡಿರೋದು, KMF ಮಾಡಿರೋದು ಎಲ್ಲ ಹಾಲನ್ನೆಲ್ಲ ಉತ್ಪಾದನೆ ಹಾಲನ್ನೆಲ್ಲ ತಗೊಂಡು ಮಾರ್ಬಿಡಿ ಸೊಸೈಟಿಗೆ ಮಾರ್ಬಿಡಿ ಅಂತಲಲ್ಲ. ಇದ್ರ ಉದ್ದೇಶ ಇದ್ದದ್ದು ಸರ್ಪ್ಲಸ್ ಮಿಲ್ಕ್ ಮಾತ್ರ ಮಾರಾಟ ಮಾಡಬೇಕು. ಸರ್ಪ್ಲಸ್ ಮಿಲ್ಕ್ ಮಾತ್ರ ಮಾರಾಟ ಮಾಡಬೇಕು. ಗೊತ್ತಾಯ್ತೇಂದ್ರಪ್ಪ? ನೀವು ಸರ್ಪ್ಲಸ್ ಮಿಲ್ಕು ಅವ್ರ ಮನೆಗೆ ಹಾಲು ಉಪಯೋಗಿಸ್ಕೊಂಡು, ಮೊಸರು ಉಪಯೋಗಿಸ್ಕೊಂಡು, ಮಜ್ಜಿಗೆ ಉಪಯೋಗಿಸ್ಕೊಂಡು, ಬೆಣ್ಣೆ ಉಪಯೋಗಿಸ್ಕೊಂಡು, ಉಳಿದ ಹಾಲಿದೆಯಲ್ಲ ಆ ಹಾಲು ಮಾತ್ರ ಮಾರಾಟ ಮಾಡಬೇಕು ಅಂತ. ಅದಕ್ಕೆ ಡೆಲ್ಲಿಲಿ ಒಂದು ಸರಿ ಚರ್ಚೆ ಆಯಿತು, ಪಾರ್ಲಿಮೆಂಟ್ನಲ್ಲಿ ಕುರಿಯನ್ ವಿರುದ್ಧ ಒಂದು ಚರ್ಚೆ ಆಯಿತು. ಏನಪ್ಪ ಅದು ಚರ್ಚೆ ಅಂತಂದರೆ, ಹಳ್ಳಿನಲ್ಲಿ ಹಾಲು ಉತ್ಪಾದನೆ ಆಗ್ತದೆ, ಅದು ತಗೊಂಡು ಪಟ್ಟಣಗಳಲ್ಲಿ ಮಾರಾಟ ಮಾಡ್ತಾರೆ. ಹಳ್ಳಿಲಿರೋ ಹಾಲೆಲ್ಲ ಪಟ್ಟಣಗಳಿಗೆ ಹೊಂಟೋಯ್ತು. ಪಟ್ಟಣದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸಾರಾಯಿ ಎಲ್ಲ ಹಳ್ಳಿಗಳಿಗೆ ಬಂದ್ಬಿಡ್ತು ಅಂತ. ಅದು ಆಗಬಾರ್ದು. ಇಟ್ ವಾಸ್ ದಿ ಡಿಸ್ಕಷನ್ ಟುಕ್ ಪ್ಲೇಸ್ ಇನ್ ಪಾರ್ಲಿಮೆಂಟ್. ಮಿಸ್ಟರ್ ಕಡಾಡಿ, ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಯಿತು. ವೆನ್ ಕುರಿಯನ್ ವಾಸ್ ಅಲೈವ್, ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದಾಗ ಇದು ಮಿಲ್ಕ್ ಫೆಡರೇಷನ್ ಇದ್ರ ಬಗ್ಗೆ, ಅಮೂಲ್ ಇದ್ರ ಬಗ್ಗೆ ಎಲ್ಲ ಚರ್ಚೆ ಬಂದಿತ್ತು. ಆ ಚರ್ಚೆ ಆದಾಗ ಒಬ್ಬ ಪಾರ್ಲಿಮೆಂಟ್ ಮೆಂಬರ್, ಐ ಹ್ಯಾವ್ ಫರ್ಗಾಟನ್ ಹಿಸ್ ನೇಮ್, ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಹೇಳಿದ ಕುರಿಯನ್ ವಿರುದ್ಧ ಇದ್ದರು ಅನ್ನೋ ಕಾಣಿಸುತ್ತೆ. ಅವ್ರು ಹೇಳಿದ್ರು, ಹಳ್ಳಿನಲ್ಲೆಲ್ಲ ಹಾಲೆಲ್ಲ ಪಟ್ಟಣಕ್ಕೆ ಬಂದ್ಬಿಡ್ತು, ಪಟ್ಟಣದಲ್ಲಿರೋ ಸಾರಾಯಿ ಎಲ್ಲ ಹಳ್ಳಿಗೆ ಹೊಂಟೋಯ್ತು ಅಂತ ಆರ್ಗ್ಯುಮೆಂಟ್ ಮಾಡಿದ್ರು. ಅದೇನೇಳಿ ಆ ಥರ ಇಲ್ಲ. ಇಟ್ ಈಸ್ ನಾಟ್ ಸೋ. ಹಳ್ಳಿಲಿರೋ ಹಾಲೆಲ್ಲ ಬರೋದಿಲ್ಲ, ಮತ್ತು ಸಾರಾಯಿ ಅಲ್ಲೆಲ್ಲ ಬರಲ್ಲ. ಸಾರಾಯಿ ಕುಡಿಯೋರು ಕುಡಿತಾರೆ, ಎಲ್ಲ ಕಾಲದಲ್ಲೂ ಕುಡಿತಾರೆ, ದೇವತೆಗಳೇ ಕುಡಿತಿದ್ರು. ಈಗ ಸುರ ಅಂತ ಇದ್ರಲ್ಲಪ್ಪ, ಸುರಪಾನ ಅಂತಂದ್ರೆ ಏನು? ಸುರರು ಅಂದ್ರೆ ಯಾರು? ದೇವತೆಗಳು. ಸುರಪಾನ ಅಂದ್ರೆ ಏನು? ಸುರಪಾನ ಇದೆಲ್ಲ ಮಾಡ್ತಾ ಇದ್ರು. ಅಲ್ಲ, ನಾನು ಐ ಆಮ್ ನಾಟ್ ಫಾರ್ ಸಾರಾಯಿ ಕುಡೀರಿ, ವಿಸ್ಕಿ ಕುಡೀರಿ ಅಂತ ಅದ್ರ ಪರ ಇಲ್ಲ ನಾನು. ಕೆಲವರು ಕುಡಿತಾರಪ್ಪ. ನಾನು ಅದಕ್ಕೆ JH ಪಟೇಲ್ ಕಾಲದಲ್ಲಿ ಸಾರಾಯಿ ಬಂದ್ ಮಾಡಬೇಕು ಅಂತ ಒಂದು ಚರ್ಚೆ ಆಯಿತು. ಅಲ್ಲ, ಎಂಥದ್ದು ಸಾರಾಯಿ ನಿಲ್ಲಿಸ್ಬಿಡ್ಬೇಕು ಅಂತ. ನನ್ನ ಅಧ್ಯಕ್ಷದಲ್ಲಿ ಒಂದು ಸಬ್ ಕಮಿಟಿ ಆಗ್ಬಿಡ್ತು. ನಾನು ಗುಜರಾತ್ಗೆ ಹೋದೆ, ಆಂಧ್ರಕ್ಕೆ ಹೋದೆ, ಮಹಾರಾಷ್ಟ್ರಕ್ಕೆ ಹೋದೆ, ಕೇರಳಕ್ಕೆ ಹೋದೆ, ಚೆನ್ನೈಗೆ ಹೋದೆ, ಎಲ್ಲ ಕಡೆ ಹೋಗಿ ನೋಡ್ಕೊಬಂದರೆ ಈಗ ಗುಜರಾತ್ನಲ್ಲಿ ಟೋಟಲ್ ಪ್ರಾಹಿಬಿಷನ್ ಇದೆ, ಬಟ್ ವಿಸ್ಕಿ ಸಿಗುತ್ತೆ. ಕೇರಳದಲ್ಲಿ ಬಂದ್ ಮಾಡಿಬಿಟ್ಟಿದ್ರು, ಅಲ್ಲಿ ವಿಸ್ಕಿ ಸಿಕ್ತಿತ್ತು. ಸೊ ಅದರಿಂದ ಈ ಕೆಲವು ಚಟಗಳನ್ನೆಲ್ಲ ನಿಲ್ಸಕ್ಕಾಗೋದಿಲ್ಲ, ಕಾನೂನಿನಿಂದ ನಿಲ್ಸಕ್ಕಾಗಲ್ಲ.